ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ದಳಪತಿಗಳು ಸಹಜವಾಗಿ ಪಕ್ಷಕ್ಕೆ ಮತ್ತು ದಳಪತಿಗಳ ಕುಟುಂಬಕ್ಕೆ ಆಗ್ತಾ ಇರುವಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ವಿಚಾರ. ದೋಸ್ತಿಗಳಲ್ಲಿ ಶುರುವಾಗಿದೆಯಾ ಪೆನ್ ಡ್ರೈವ್ ಭಿನ್ನಾಭಿಪ್ರಾಯ? ಮೈತ್ರಿ ಬಗ್ಗೆ ಅಪಸ್ವರ ಎತ್ತದಂತೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಲಾಗಿದೆ ಅಂತೆ. ಮೈತ್ರಿ ವಿರುದ್ಧ ಮಾತನಾಡದಂತೆ ಹೈಕಮಾಂಡ್ ತಾಕೀತು ಮಾಡಿದೆ ಬಿಜೆಪಿ ನಾಯಕರಿಗೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಗೊಂದಲದ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ ಅಂತೆ. ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯಲಿದೆ. ರಿಪಬ್ಲಿಕನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಪರಿಷತ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಭೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ. ಜೆಡಿಎಸ್ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆಗಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಗೆ ದಿನಾಂಕ ಕೂಡ ಹತ್ತಿರ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಬಿಜೆಪಿ ಕೂಡ ಬರದ ಸಿದ್ಧತೆಯನ್ನು ಮಾಡ್ತಾ ಇದೆ. ಇದೇ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಮೀಟಿಂಗ್ ಕೂಡ ಶುರುವಾಗ್ತಾ ಇದೆ. ಹಾಗೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಬನ್ನಿ, ಮೈತ್ರಿ ಮುಂದುವರಿಯುತ್ತಾ ಮೈತ್ರಿ ಇದೇ ವಿಚಾರವಾಗಿಯೇ ಪರಿಷತ್ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ನಡೆದಿದೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಳಿ ಸರ್. ಯಾವ ರೀತಿ ತಯಾರಿ ನಡೆದಿದೆ? ಈಗಾಗಲೇ ಚುನಾವಣಾ ರಿಜಿಸ್ಟರ್ ಮಾಡುವಂಥದ್ದೆಲ್ಲ ನಡೀತಾ ಇದೆ. 11ನೇ ತಾರೀಕು ಮೀಟಿಂಗ್ ಇದೆ, ಅದರಲ್ಲಿ ತೀರ್ಮಾನ ಮಾಡ್ತೀರಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸೊ ಒಟ್ಟಾರೆ ಬಿ ಜೆ ಪಿ ಗೆಲ್ಲುವಂಥದ್ದಕ್ಕೆ ಏನು ಮಾಡ್ಬೋದು ಅದನ್ನು ಮಾಡ್ತೀರಿ. ಅದೇ ರೀತಿ JDS ಜೊತೆ ಈಗ ನ್ಯಾಷನಲ್ ಲೆವೆಲಲ್ಲಿ ಹೊಂದಾಣಿಕೆ ಆಗಿದೆ ಮತ್ತು ರಾಜ್ಯದ ಜೊತೆಯಲ್ಲೂ ಕೂಡ ಅದರ ಮಾತುಕತೆ ಬಗ್ಗೆ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಸೊ ಯಾರಿಗೆಷ್ಟು ಸೀಟು ಅನ್ನೋದ್ರ ಬಗ್ಗೆ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಮಾಡ್ತೀವಿ. ನಿರೀಕ್ಷೆಯಿಂದ 2 ಸ್ಥಾನಗಳು ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದು ಸದ್ಯದ ಚರ್ಚೆ ಇಲ್ಲ, ಆ ಥರದ್ದು ಯಾವುದು ಇನ್ನೂ ತೀರ್ಮಾನ ಆಗಿಲ್ಲ. ಕೇಂದ್ರ ನಾಯಕರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮತ್ತು JDS ಮತ್ತು BJPಯ ನಾಯಕರುಗಳು ಕೂಡ ಮಾತಾಡ್ತಾರೆ. ಸೊ ಅದಾದಮೇಲೆ ನಮ್ಮ ಕ್ಯಾಂಡಿಡೇಟು ಫೈನಲೈಸ್ ಮಾಡಿ ಒಟ್ಟಿಗೆ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಕೇಂದ್ರದ ನಾಯಕರು ಯಾರ್ಯಾರಿಗೆ ಎಷ್ಟು ಸೀಟು ಅದ್ರ ಬಗ್ಗೆ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. 11ನೇ ತಾರೀಕು ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಆ ಮೀಟಿಂಗಲ್ಲೂ ಎಲ್ಲ ಚರ್ಚೆ ಆಗುತ್ತೆ. ಪರಿಷತ್ನಲ್ಲೂ ಕೂಡ ಈ ಬಾರಿನೂ ಕೂಡ ಮೈತ್ರಿ ಮುಂದುವರಿಯುತ್ತೆ ಅಲ್ಲ ಸರ್? ಕೊಡ್ತೇನಪ್ಪ, ಇದು ಇನ್ನೊಂದು ಫ್ಲೈಟ್ ಈಗ ಪರಿಷತ್ಗೂ ಮೈತ್ರಿ ಮುಂದುವರಿಯುತ್ತೆ. ಈ ಪರಿಷತ್ತಲ್ಲಿ ಚುನಾವಣೆಯಲ್ಲೂ ಮೈತ್ರಿ ಅದರ ಬಗ್ಗೆ ಈಗ ಕೇಂದ್ರ ನಾಯಕರು ಮಾತಾಡ್ತಾರೆ, ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಒಟ್ಟಾರೆಯಾಗಿ ಏನು ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಗಳಿಗೆ ನಡೀತಕ್ಕಂತಹ ಪರಿಷತ್ ಚುನಾವಣೆಗೆ ಮೈತ್ರಿ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಆರ್ ಅಶೋಕ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಇದೇ ವಿಚಾರವಾಗಿ 11ನೇ ತಾರೀಕು ಮೀಟಿಂಗ್ ಕೂಡ ನಡೀತಾ ಇದ್ದು, ಆ ಮೀಟಿಂಗ್ನಲ್ಲಿ ಎಷ್ಟು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹಿರಿಯ ನಾಯಕರು ಹಾಗೆ ಹೈಕಮಾಂಡ್ ವರಿಷ್ಠರ ಆದೇಶದ ಮೇರೆಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.